ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗಿ ಕನ್ನಡಿಗ. ಸೊ ಇವತ್ತು ನಂದು ಅಟೆಂಡೆನ್ಸ್ ಅಂತ ಒಂದು ಬುಕ್ ಇರುತ್ತಲ್ಲ, ನಾನು ತೋರಿಸ್ತೀನಲ್ಲ ಎಷ್ಟೆಷ್ಟು ಅವರ್ ಓದಿದ್ದೀನಿ, ಯಾವ್ಯಾವುದು ಟಾಪಿಕ್ ಎಲ್ಲೆಲ್ಲಿ ಓದಿದ್ದೀನಿ ಅಂತ. ಸೊ ಅದು ಇಲ್ಲ, ಅಂದರೆ ನಾನು ಹೊರಗಡೆ ಇದ್ದೆ, ಅಂದರೆ ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದೆ. ಸೊ ನಾನು ಡೈರಿ ಮಾತ್ರ ಕ್ಯಾರಿ ಮಾಡೋದು ಎಲ್ಲೋದ್ರು ಬ್ಯಾಗಲ್ಲಿ. ಆ್ಯಂಡ್ ರಿಲೇಟಿವ್ ಮನೆಗೆ ಹೋದಾಗ ನಾನು ಏನಾದ್ರು ಬುಕ್ಸ್ ತಗೊಂಡು ಓದಿಲ್ಲ ಅಂದರೆ ಆ್ಯಕ್ಚುಲಿ ಅಲ್ಲೇನು ಓದಲ್ಲ ನಾನು, ಬಟ್ ಅವರು ಟಾಂಟ್ಗಳು ಕೇಳಿಸ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಓದ್ಕೊತೀನಿ ಅಂತ ಅಂದ್ಬಿಟ್ಟು ರೂಮಿಗೆ ಬಂದು ಕೂತ್ಕೊಂಡ್ಬಿಡ್ತೀನಿ ನಾನು. ಬಟ್ ರಿಲೇಟಿವ್ಸ್ ಮನೇಲಿ ಓದೋ ಅಷ್ಟೇನು ಒಬಿಡಿಯಂಟ್ ಸ್ಟೂಡೆಂಟ್ ಅಲ್ಲ ನಾನು. ಆ್ಯಂಡ್ ನಾಳೆ ಮಾರ್ನಿಂಗ್ ನಮ್ಮ ಮನೆಗೆ ಹೋಗ್ತೀನಿ ವಾಪಸ್ಸು. ಸೊ ಅದಕ್ಕೋಸ್ಕರ ಡೈರಿ ಇದೆ. ಸೊ ಡೈಲಿ ಟಾರ್ಗೆಟ್ ಹೇಳ್ತೀನಿ ಆ್ಯಂಡ್ ನಾನೇನು ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ನಂದು ಟೋಟಲ್ ಅವರ್ಸ್ ಸ್ಟಡಿಡು 4 hours 35 minutes. ಇಲ್ಲಿ ಇರೋದಕ್ಕಿಂತ ಎಕ್ಸ್ಟ್ರಾ ಏನು ಮಾಡಿದೆ ಅಂತಂದರೆ ಮೈನ್ಸ್ 3 ಪಜಲ್ ಸಾಲ್ವ್ ಮಾಡಿದೆ. ಅದ್ರ ಜೊತೆ 10 minutes ಮ್ಯಾಥ್ಸ್ ಟ್ರಿಕ್ ಅಂತ ಆ್ಯಪ್ ಹೇಳಿದ್ದೀನಲ್ಲ, ಸೊ ಅದರಲ್ಲಿ ಗೇಮ್ ಮಾಡಿದೆ. ಮ್ಯಾಥ್ಸ್ ಅದು ಸ್ಟಡಿಗೆ ಇನ್ಕ್ಲೂಡ್ ಆಗುತ್ತೆ. ಸೊ ಈಗ ನೋಡೋಣ, ಇವತ್ತಿನ ನಂದೆಲ್ಲ ಟಾರ್ಗೆಟ್ ಕ್ಲಿಯರ್ ಆಗಿದೆ ಆಲ್ಮೋಸ್ಟು. ಬಟ್ ಡೈಲಿ CA ಪರ್ಚಮ್ ಕ್ಲಾಸಸ್ಸು ನಾನು ನೋಡಲಿಲ್ಲ. ಆ್ಯಕ್ಚುಲಿ ಅವರು 12, 13, 14 ಅವರು ಡೈಲಿ CAನೇ ಹಾಕಿಲ್ಲ, ನಾಳೆ ಹಾಕ್ತಾರೆ. ಬಟ್ ವೀಕ್ಲಿ PDF ಸಿಕ್ಕಿತ್ತು. ಸೊ ಆ ವೀಕ್ಲಿ PDFಲ್ಲಿ ಒಂದು 2-3 pages ಹೋದೆ, ಒಂದು 20-25 minutes. ಸೊ ಆ ವೀಕ್ಲಿ PDF ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಸೊ ಬೆಟರ್ ಟು ಫಾಲೋ ದಟ್ ಫ್ರಮ್ ಟುಡೇ, April 1st ವೀಕಿಂದ. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳೋರು ಸ್ವಲ್ಪ ಸ್ಮಾರ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಎಲ್ಲ ಅಲ್ಲಿರೋದೆಲ್ಲನೂ PDF ಮತ್ತೆ ನೀವು ನೋಟ್ಸಿಗೆ ಬರ್ಕೊಂಡ್ರೆ ವೇಸ್ಟು. ಸೊ ಬಿ ಸ್ಮಾರ್ಟ್. ನಾಳೆಗೆ ಟಾರ್ಗೆಟ್ಸು. ಸೊ ಮೇ ಬಿ ನಾಳೆ ನಂದು ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅನಿಸುತ್ತೆ, ಎಷ್ಟು ಅಚೀವ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಇವತ್ತು 4 hours 4.3 ಆಗಿದೆ. ನಾಳೆ ಮೇ ಬಿ 5-6 ರೀಚ್ ಆಗ್ಬೋದು. ಸೊ ನಾಳೆಗೆ ಟಾರ್ಗೆಟ್ ಆ್ಯಸ್ ಯೂಶುವಲ್ ಸ್ಕ್ವೇರ್ ಕ್ಯೂಬು ಇದು ಕಾಮನ್ ಇರುತ್ತೆ. ಆ್ಯಂಡ್ ಎಡಿಟೋರಿಯಲ್ ಕ್ಲಾಸು ನಿಮಿಷಾ ಮ್ಯಾಮ್ದು. ಆ್ಯಂಡ್ ಸ್ಪೀಡ್ ಮ್ಯಾಥ್ಸು, ನಂಬರ್ ಸೀರೀಸ್ ಪ್ಲಸ್ ಸಿಂಪ್ಲಿಫಿಕೇಷನ್. ನಂಬರ್ ಸೀರೀಸ್ ಕ್ಲಾಸ್ ನೋಡೋರಿದ್ರೆ ಕ್ಲಾಸ್ ನೋಡಿ ಯಾವ್ಯಾವ ಟೈಪ್ ಬರ್ತವೆ ಅಂತ, ಅಥವಾ ಡೈರೆಕ್ಟ್ ಪ್ರಾಕ್ಟೀಸ್ ಮಾಡೋದ್ರೆ ಪ್ರಾಕ್ಟೀಸ್ ಮಾಡಿ. ನಾನು 30 minutes ಮಿನಿಮಮ್ ಹೇಳ್ತಿರೋದು. ಆ್ಯಂಡ್ ಪಜಲಲ್ಲಿ ಫ್ಲೋರ್ ಬೇಸ್ಡ್ ಪಜಲ್ ಟ್ರೈ ಮಾಡಿ. 8 floor 6 floor ಅಥವಾ ವಿತ್ ವೇರಿಯೇಬಲ್ ಆ ಥರ ಇರೋದು PO ಲೆವೆಲ್ದು. ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಲೀನಿಯರು. ಸೊ ಲೀನಿಯರಲ್ಲಿ 6 members ಅಥವಾ 5 members ಆಪೋಸಿಟ್ ಕೂತಿರೋದು, ಆ ಥರದ್ದು ಟ್ರೈ ಮಾಡಿ. ಆ್ಯಂಡ್ April 1st ವೀಕ್ CA. ಫಸ್ಟ್ ವೀಕ್ CAಲಿ ನ್ಯಾಷನಲ್ ಅಫೇರ್ಸ್ ಫಸ್ಟ್ ಸಿಗುತ್ತೆ. ನೀವು PDF ಶೇರ್ ಮಾಡಿದ್ದೀನಿ. ಸೊ ನ್ಯಾಷನಲ್ ಅಫೇರ್ಸ್ನ ಟ್ರೈ ಟು ಕಂಪ್ಲೀಟ್ ದಟ್. ವಿ ವಿಲ್ ರಿವೈಸ್ ಅಗೈನ್. ಏನು ಒಂದೇ ದಿನದಲ್ಲಿ ಓದಬೇಡ, ಬಟ್ ನ್ಯಾಷನಲ್ ಅಫೇರ್ಸ್ ಒಂದು ಸಲ ಓದಿ. ಆ್ಯಂಡ್ ರಿವಿಷನ್ ಇಂಪಾರ್ಟೆಂಟ್. ಎಷ್ಟು ಅವರ್ ಆಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯು, ಬಟ್ ಡೋಂಟ್ ಇಗ್ನೋರ್. ನಾನು ನೋಟ್ಸ್ ಮಾಡೋದಿದ್ರು ನಿಮ್ಮ ಇಶ್ಯೂ, ಬಟ್ ಕಂಪ್ಲೀಟ್ PDF ಇರೋದನ್ನೇ ನೋಟ್ಸ್ ಮಾಡ್ತೀನಿ ಅಂತ ಎಲ್ಲನೂ ಅದನ್ನೇ ಬರಿತಾ ಕೂತ್ಕೋಬೇಡಿ. ಆ್ಯಂಡ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಸ್ಟಾರ್ಟ್ ಮಾಡೋಣ ನಾಳೆಯಿಂದ. ಕೌಶಿಕ್ ಸರ್ ಪ್ಲೇಲಿಸ್ಟಲ್ಲಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮಾಡಿದ್ದಾರೆ. ಸೊ ನಾಳೆ ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಿ, ನೀವು ಅಟೆಂಡ್ ಮಾಡಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಅಟೆಂಡ್ ಮಾಡಿ. ಆ್ಯಂಡ್ ಪ್ರಾಕ್ಟೀಸ್ ಮಾಡಿ. ಲೆಂತ್ ಇರುತ್ತೆ ವಿಡಿಯೋ. ಆ್ಯಂಡ್ 5 to 10 ಪ್ರಿಲಿಮ್ಸ್ ಡೇ. ಆ್ಯಂಡ್ ಮೈನ್ಸ್ ಅವರಿಗೆ ನಾಳೆ ಇಂಗ್ಲೀಷ್ ಸೆಕ್ಷನಲ್ ಮಾರ್ಕ್ ಕಂಪಲ್ಸರಿ. ಆ್ಯಂಡ್ April 1st ವೀಕ್ CA. ಆಬ್ವಿಯಸ್ಲಿ ನೀವು ಮೈನ್ಸಿಗೆ ಪ್ರಿಪೇರ್ ಆಗ್ತೀರ ಅಂದರೆ CA ಇಗ್ನೋರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಜಸ್ಟ್ ಮೈನ್ಸಿಗೆ ಪ್ರಿಪೇರ್ ಆಗ್ತಿದ್ರೆ ಅಂದರೆ CA ಆ್ಯಕ್ಚುಲಿ ನೋಟ್ಸ್ ಮಾಡಿ ಅಥವಾ ರಿವಿಷನ್ ಮಾಡಿ. ಎಷ್ಟು ರಿವಿಷನ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ನಂಬರ್ ಸಿಸ್ಟಮ್ ವರ್ಷಲಾಗರೋ ಸರು ಆಲ್ಜಿಬ್ರಾ ಮತ್ತು ನಂಬರ್ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಜನ ಕೇಳ್ಪಟ್ಟಿದ್ದೀನಿ. ಸೊ ನಂಬರ್ ಸಿಸ್ಟಮ್ ಕ್ಲಾಸ್ ಅಟೆಂಡ್ ಮಾಡಿ ಟ್ರೈ ಮಾಡಿ. ಯಾಕೆಂದರೆ ಮೈನ್ಸಲ್ಲಿ ನಂಬರ್ ಸಿಸ್ಟಮ್ ಮತ್ತು ಆಲ್ಜಿಬ್ರಾದಿಂದ ಕ್ವಶನ್ ಬರ್ಬೋದು. ಆ್ಯಂಡ್ ನಂಬರ್ ಸಿಸ್ಟಮಿಂದ ಬರುತ್ತೆ ಅಂತ ನನ್ನ ಗೆಸ್ ಅಥವಾ ಒಪಿನಿಯನ್. ನೋಡು ಕೂಡ ಇದ್ದೀನಿ ಮೈನ್ಸಲ್ಲಿ ನಂಬರ್ ಸಿಸ್ಟಮಿಂದ. ಆ್ಯಂಡ್ ರಿವರ್ಸ್ ಸಿಲಾಗಿಸಮ್ ಸ್ಟಡಿ ನೀತಿ ಮ್ಯಾಮ್ ಚೆನ್ನಾಗಿ ಮಾಡಿದ್ದಾರೆ. ನಾನೊಂದು ಕ್ಲಾಸ್ ಅಟೆಂಡ್ ಮಾಡಿದ್ದೆ, ರಿವರ್ಸ್ ಆ್ಯಂಡ್ ಕೋಡೆಡ್ ಸಿಲಾಗಿಸಮ್. ನಾಳೆ ಕ್ಲಾಸ್ ಅಟೆಂಡ್ ಮಾಡಿ, ನಾಡಿದ್ದು ಪ್ರಾಕ್ಟೀಸ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋಗೆ ಇಷ್ಟೇ. ಆಲ್ ದ ಬೆಸ್ಟ್. ಕೀಪ್ ಸ್ಟಡಿ.